ಇಲ್ಲಿ ನಾವು ನೋಡುವಾಗ ಯೆಹೋವನಲ್ಲಿ ಭರವಸವಿಡುವವನು ಭಾಗ್ಯವಂತನು ಎಂಬುದಾಗಿ ಈ ಕೀರ್ತನೆಯಲ್ಲಿ ಸಲ್ಮೋನನ್ನು ಬರಿತಾ ಇರೋದನ್ನ ನಾವು ನೋಡೋದಕ್ಕೆ ಸಾಧ್ಯ. ಪ್ರಿಯರೇ, ನಮ್ಮ ಶರೀರದ ಅಂಗಾಂಗಗಳ ಮೂಲಕ ನಾವು ದೇವರನ್ನ ಕೊಂಡಾಡುವುದು, ದೇವರನ್ನ ಮೆಚ್ಚಿಸುವುದು, ದೇವರನ್ನ ದೃಢವಾಗಿ ಹಿಡಿದುಕೊಳ್ಳುವುದು, ದೇವರ ಮೇಲೆ ನಿರೀಕ್ಷೆ ಇಡುವುದು, ದೇವರನ್ನೇ ಆತುಕೊಳ್ಳುವುದು, ಹೇಗೆ ಒಂದು ಮರವು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದು ಅದು ಹೇಗೆ ತಕ್ಕ ಕಾಲದಲ್ಲಿ ಆಹಾರವನ್ನು ಕೊಡುತ್ತದೋ ಅಥವಾ ಫಲವನ್ನು ಕೊಡುತ್ತದೋ, ಹಾಗೆ ನಮ್ಮ ಜೀವನದಲ್ಲಿ ನಮ್ಮ ಶರೀರ ಅಂಗಾಂಗಗಳನ್ನು ದೇವರಿಗೆ ಅರ್ಪಿಸಿ ಹೇಗೆಲ್ಲ ನಾವು ಫಲ ಕೊಡುವುದು ಎಂಬುದಾಗಿ ಈ ಒಂದು ಜ್ಞಾನೋಕ್ತಿಗಳಲ್ಲಿ ನಾವು ಕಲಿತುಕೊಳ್ಳಲಿಕ್ಕೆ ಸಾಧ್ಯ. ಮೊದಲದಾಗಿ ಇನ್ನೊಂದು ಕಾರ್ಯ ಏನೆಂಬುದಾಗಿ ನೋಡುವಾಗ ದಾವೀದನು ಒಂದು ಮಾತನ್ನು ಹೇಳ್ತಾನೆ, ದೇವರೇ, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನ ಕೀರ್ತಿಸ್ರಿ, ಯಾಕಂದ್ರೆ ಆತನ ಒಳ್ಳೆಯವನು. ಆತನ ನಾಮವನ್ನ ನೀನು ಸರಿಯಾಗಿ ಆರಾಧನೆ ಮಾಡೋದನ್ನ ಕಲ್ತುಕೋ ಅನ್ನುವಂಥದ್ದನ್ನ ದಾವೀದ ತನ್ನ ಶರೀರಕ್ಕೆ ತಾನೇ ಹೇಳಿಕೊಳ್ತಾ ಇದ್ದಾನೆ. ಅದೇ ರೀತಿ ಜ್ಞಾನೋಕ್ತಿಗಳಲ್ಲಿ ನಾವು ನೋಡುವಾಗ ಮೊದಲನೇ ವಚನ ಬಹಳ ಸುಂದರವಾಗಿ ಹೇಳ್ತದೆ. ಏನೆಂಬುದಾಗಿ ನಾವು ನೋಡುವಂಥ ಸಮಯದಲ್ಲಿ ಇಲ್ಲಿ ಒಂದು ಸುಂದರವಾದಂಥ ಒಂದು ಮಾತು ಇಲ್ಲಿ ಬರೆಯಲ್ಪಡ್ತಾ ಇರೋದನ್ನ ನಾವು ನೋಡೋದಕ್ಕೆ ಸಾಧ್ಯ. ಮೊದಲನೇದಾಗಿ, ಹೃದಯದ ಸಂಕಲ್ಪವು ಮನುಷ್ಯನ ವಶವು, ತಕ್ಕ ಉತ್ತರ ಕೊಡುವ ಶಕ್ತಿಯು ಯೆಹೋವನಿಂದಾಗುವುದು. ಮನುಷ್ಯನ ನಡತೆಯೆಲ್ಲ ಸ್ವಂತ ದೃಷ್ಟಿಗೆ ಶುದ್ಧ. ಯೆಹೋವನು ಅಂತರಂಗವನ್ನೇ ಪರೀಕ್ಷಿಸುವನು. ನಿನ್ನ ಕಾರ್ಯಭಾರವನ್ನ ಯೆಹೋವನಿಗೆ ವಹಿಸಿದರೆ ನಿನ್ನ ಉದ್ದೇಶಗಳು ಸಫಲವಾಗುವು. ಯೆಹೋವನು ಒಂದನ್ನು ತಕ್ಕ ಗುರಿಯಿಂದ ಸೃಷ್ಟಿಸಿದ್ದಾನೆ, ಹೌದು, ಕೇಡಿನ ದಿನಕ್ಕಾಗಿ ಕೆಡುಕರನ್ನ ಉಂಟು ಮಾಡಿದ್ದಾನೆ ಎಂಬುದಾಗಿ ಇಲ್ಲಿ ಹೇಳುವಂಥದ್ದನ್ನು ನಾವು ನೋಡೋದಕ್ಕೆ ಸಾಧ್ಯ. ಬೇರೆ ಮನುಷ್ಯನಿಗೆ ಬಹಳ ಪ್ರಾಮುಖ್ಯವಾದಂಥ ಒಂದು ಸಂಗತಿ ಏನೆಂಬುದಾಗಿ ನೋಡುವಾಗ ಹೃದಯ. ಸತ್ಯವೇದದಲ್ಲಿ ಹೃದಯದ ಬಗ್ಗೆ ಅತಿ ಹೆಚ್ಚಾಗಿ ಬರಿತಾ ಇರೋದನ್ನು ನಾವು ನೋಡೋದಕ್ಕೆ ಸಾಧ್ಯ. ವಿಶೇಷವಾಗಿ ದೇವರು ಹೃದಯವನ್ನು ನೋಡುವವನಾಗಿದ್ದಾನೆ ಹೊರತು ಬೇರೆ ಯಾವುದನ್ನು ಸಹ ನೋಡಲಾರನು. ದಾವೀದನನ್ನ ಅಭಿಷೇಕ ಮಾಡಲಿಕ್ಕೆ ಹೋದಂತ ಸಾಮುವೇಲ ಆತನ ಜೀವನದಲ್ಲಿ ಈ ಒಂದು ಕುರುಬನನ್ನ ನಾನು ಅಭಿಷೇಕ ಮಾಡ್ಲಾ ದೇವರೇ ಎಂಬುದಾಗಿ ಕೇಳುವಾಗ ಸಾಮುವೇಲನಿಗೆ ದೇವರು ಹೇಳಿದ ಒಂದು ಪ್ರತ್ಯುತ್ತರ ಏನಪ್ಪಾ ಅಂದ್ರೆ, ನೋಡಪ್ಪ ಸಾಮುವೇಲ, ನೀನು ಹೊರಗಿನ ತೋರಿಕೆಯನ್ನು ನೋಡುವ ದೇವರು, ಆದ್ರೆ ನಾನು ಅಂತರಂಗವನ್ನ ನೋಡುವ ದೇವರು, ಅಂದ್ರೆ ಹೃದಯವನ್ನ ನೋಡುವ ದೇವರು. ಅದಕ್ಕೋಸ್ಕರನೇ ದೇವರು ಅವತ್ತು ಸಾಮುವೇಲನಿಗೆ ಸಾಕ್ಷಿ ಹೇಳಿದ್ರು ಏನಂತಂದ್ರೆ, ನನ್ನ ಹೃದಯಕ್ಕೆ ತಕ್ಕವನು, ಅಂದ್ರೆ ನನ್ನ ಹೃದಯ ಹೇಗೆ ಯೋಚನೆ ಮಾಡ್ತದೋ, ನನ್ನ ಹೃದಯ ಹೇಗೆ ಕಲ್ಪನೆ ಮಾಡಿಕೊಳ್ತದೋ, ನನ್ನ ಹೃದಯದ ಸಂಕಲ್ಪ ಏನಿದೆಯೋ ಆ ಒಂದು ಹೃದಯ ದಾವೀದನ ಜೀವನದಲ್ಲಿದೆ ಅನ್ನುವಂಥದ್ದನ್ನ ಒತ್ತಿ ಹೇಳುವಂಥದ್ದನ್ನು ನಾವು ನೋಡೋದಕ್ಕೆ ಸಾಧ್ಯ. ಅದೇ ತರ ಇಲ್ಲಿ ಜ್ಞಾನೋಕ್ತಿಗಳಲ್ಲಿ ಸಲ್ಮೋನ್ ಹೇಳ್ತಾನೆ, ಹೃದಯದ ಸಂಕಲ್ಪವು ಮನುಷ್ಯನ ವಶವು, ತಕ್ಕ ಉತ್ತರ ಕೊಡುವ ಶಕ್ತಿಯು ಯೆಹೋವನಿಂದ ಆಗುವುದು ಎಂಬುದಾಗಿ ಇಲ್ಲಿ ಹೇಳುವಂಥದ್ದನ್ನು ನಾವು ನೋಡೋದಕ್ಕೆ ಸಾಧ್ಯ. ಪ್ರಿಯರೇ, ನಮ್ಮ ಹೃದಯ ದೇವರಿಗೆ ಮೆಚ್ಚುಗೆಯಾದದ್ದಾಗಿರ್ಬೇಕು. ಇಲ್ಲಿ ಬಹಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಳುವಂತ ಒಂದು ಬಹು ಸಂಗತಿ ಏನಂದ್ರೆ, ದೇವರು ಹೃದಯವನ್ನ ಇಷ್ಟಪಡುವನೇ ಹೊರತು ನಮ್ಮ ಪ್ಯಾಷನ್ ಆಗಲಿ ಅಥವಾ ನಮ್ಮ ಪೌಡರ್ ಆಗಲಿ ಅಥವಾ ನಮ್ಮ ಬಟ್ಟೆ ಆಗಲಿ ಅಥವಾ ನಮಗಿರುವಂಥ ವೈವೇಹಿಕವಾದಂಥ ಜೀವನ ಆಗಲಿ, ಅಲಂಕಾರದ ಜೀವನವನ್ನಾಗಲಿ, ಅಥವಾ ನಾವು ಶ್ರೇಷ್ಠ, ನಾನು ಕರೆಕ್ಟ್ ಪ್ರೇಯರ್ ಮಾಡ್ತೇನೆ, ನಾನು ಸರಿ ಇದ್ದೇನೆ, ನಾನು ಕರೆಕ್ಟು, ನಾನು ಉಪವಾಸ ಮಾಡ್ತೇನೆ, ನಾನು ಪಾಸ್ಟರ್ ಇದ್ದೇನೆ, ನಾನು ಆಗಿದ್ದೇನೆ, ಈಗಿದ್ದೇನೆ ಎಂಬುದಾಗಿ ಯಾವ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಾವು ದೇವರ ಸಮ್ಮುಖದಲ್ಲಿ ಬಂದರೂ ಸಹ ಅದು ಮುಟ್ಟಲಾರದು. ಯಾರು ಹೃದಯದಿಂದ ದೇವರನ್ನ ನೋಡ್ತಾರೋ, ಯಾರು ಹೃದಯವನ್ನ ತೆರಿತಾರೋ, ಯೇಸು ಸ್ವಾಮಿ ಅವರ ಮಧ್ಯದಲ್ಲಿ ವಾಸ ಮಾಡ್ತಾನೆ. ನಾವು ಹೇಗಿದ್ರೂ ಪರವಾಗಿಲ್ಲ, ಹೃದಯ ಒಂದು ಶುದ್ಧವಾಗಿದ್ರೆ ಆತನ ಸಂಕಲ್ಪವನ್ನ ನಮ್ಮ ಮೂಲಕ ನೆರವೇರಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಅದಕ್ಕೇನೆ ಪ್ರಕಟಣೆ ಪುಸ್ತಕ 3:20 ಹೀಗೆ ಹೇಳ್ತದೆ, ಈಗೋ ಬಾಗಿಲನ್ನು ನಿಂತು ತಟ್ಟುತ್ತಾ ಇದ್ದೇನೆ,
ನನ್ನ ಸ್ವರವನ್ನ ಕೇಳಿ ಯಾರಾದರೂ ಬಾಗಿಲನ್ನು ತೆರೆದ್ರೆ ನಾನು ಒಳಗಡೆ ಬಂದು ವಾಸ ಮಾಡ್ತೇನೆ. ಬಹಳ ಒಂದು ಸುಂದರವಾದಂಥ ವಚನ ಪ್ರಿಯರೇ. ನಮ್ಮ ಹೃದಯವನ್ನು ನಾವು ತೆರೆಯುವಾಗ ಯೆಹೋವನು ಬಂದು ವಾಸ ಮಾಡ್ತಾನೆ. ನೋಡ್ರಿ, ಶಕ್ತಿ ಯೆಹೋವನಿಂದ ಆಗುವುದು. ಅದಕ್ಕೆ ಬೇಕಾದಂತ ಎಲ್ಲಾ ಸವಲತ್ತುಗಳನ್ನ ದೇವರು ಒದಗಿಸಿಕೊಡುವನು. ಉತ್ತರ ಕೊಡುವ ಶಕ್ತಿಯು ಯೆಹೋವನಿಂದ ಆಗುವುದು ಎಂಬುದಾಗಿ ಇಲ್ಲಿ ಹೇಳುವಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ. 2ನೇ ವಚನ ಹೀಗೆ ಹೇಳುತ್ತೆ, ಮನುಷ್ಯನ ನಡತೆ ಎಲ್ಲ ಸ್ವಂತ ದೃಷ್ಟಿಗೆ ಶುದ್ಧ, ಯೆಹೋವನು ಅಂತರಂಗವನ್ನೇ ಪರೀಕ್ಷಿಸ್ತಾನೆ. ಯಾವಾಗ ನಾವು ಹೃದಯದಲ್ಲಿ ಯೇಸುವನ್ನ ಬರಮಾಡಿಕೊಳ್ತೇವೋ ಅವಾಗಿಂದ ನಮಗೆ ಅನೇಕ ಪರೀಕ್ಷೆಗಳು ಬರ್ತವೆ. ನಮ್ಮನ್ನು ಪರೀಕ್ಷಿಸ್ತಾನೆ. ಅಬ್ರಾಮನು ಶ್ರೇಷ್ಠವಾದ ನಂಬಿಕೆಯನ್ನು ಹೊಂದಿದ್ದ, ಆದರೆ ಅವನ ಜೀವನದಲ್ಲಿ ಪರೀಕ್ಷೆ ಬಂದಾಗ ಎದುರಲಿಲ್ಲ. ಯಾರು ಯೆಹೋವನನ್ನ ತನ್ನ ಹೃದಯದಲ್ಲಿ ಇಟ್ಟುಕೊಳ್ತಾರೋ ಅವರ ಜೀವನದಲ್ಲಿ ಎದುರುವುದಿಲ್ಲ. ಎಂಥ ಎಕ್ಸಾಮ್ಸೇ ಬರಲಿ, ಯಾವುದೇ ಟಪ್ಪಾದಂಥ ಕಾರ್ಯಗಳೇ ಬರಲಿ, ಚಾಲೆಂಜಸ್ಗಳು ಬರಲಿ, ಅಥವಾ ಏನೇ ಒಂದು ದೊಡ್ಡ ಕಾರ್ಯಗಳು ನಮ್ಮ ಜೀವನದಲ್ಲಿ ಬಂದಾಗ್ಲೂ ಯೆಹೋವನು ನಮ್ಮ ಸಂಗಡ ಇರುವುದರಿಂದ ನಮ್ಮನ್ನು ಪರೀಕ್ಷಿಸುವನು. ಅಂದ್ರೆ ಆತ ನಮ್ಮನ್ನ ಶೋಧನೆಗೆ ದಬ್ಬದೆ ಅದರಿಂದ ತಪ್ಪಿಸಿಕೊಳ್ಳುವ ವಿಶೇಷವಾದ ಶಕ್ತಿಯನ್ನು ನಮಗೆ ಅನುಗ್ರಹಿಸಿಕೊಡುವನು. ಆದ್ರಿಂದ ಅಂತರಂಗವನ್ನ ಪರೀಕ್ಷಿಸುವನು ಆತನೇ. ಅದಕ್ಕಿಂತ ದೇವರ ವಾಕ್ಯ ಹೇಳ್ತದೆ ಇಲ್ಲಿ ಬಹಳ ಚಂದವಾಗಿ, ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿದ್ರೆ ನಿನ್ನ ಉದ್ದೇಶಗಳು ಸಫಲವಾಗುವು. ಪ್ರಿಯರೇ, ನಮ್ಮ ಜೀವನದಲ್ಲಿ ಯೆಹೋವನ ಮೇಲೆ ಕಾರ್ಯಭಾರವನ್ನು ಹಾಕಬೇಕು. ಅದಕ್ಕೆ ದಾವೀದನು ಸಹ ಹೇಳ್ತಾನೆ, ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿದರೆ ಯೆಹೋವನಿಗೆ ವಹಿಸಿ ಭರವಸದಿಂದಿರು ಅಂತ ಹೇಳ್ತಾರೆ. ಇಲ್ಲಿ ಏನ್ ಹೇಳ್ತದೆ, ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿದರೆ ನಿನ್ನ ಉದ್ದೇಶಗಳು ಸಫಲವಾಗುವು. ಅಂದ್ರೆ ದೇವರು ಕೇಳೋದೇನಂತಂದ್ರೆ, ಫಸ್ಟ್ ನನ್ನ ಮೇಲೆ ನಿನ್ನ ಭಾರವನ್ನ ಹಾಕುವುದಾದ್ರೆ, ನನ್ನ ಮೇಲೆ ನಿನ್ನ ವಿಷಯಗಳನ್ನ ನಿನ್ನ ಉದ್ದೇಶಗಳನ್ನ ನನ್ನ ಮೇಲೆ ಹಾಕುವುದಾದ್ರೆ ನಾನು ನಿನಗೆ ಸಫಲವಾಗ್ತೇನೆ. ಬ್ಯಾಂಕಲ್ಲಿ FD ಎಂಬುದಾಗಿ ಕರೀತಾರೆ. ನಮ್ಮ ಅಮೌಂಟನ್ನು ನಾವಿಟ್ರೆ ಕೊನೆಯದಾಗಿ ನಮಗೇನು ಮಾಡ್ತಾರೆ ಎಂಬುದಾಗಿ ನೋಡುವಾಗ ಕೆಲವು ಬಡ್ಡಿಯನ್ನು ಕೊಟ್ಟು ಆ ದುಡ್ಡನ್ನು ಇನ್ಕ್ರೀಸ್ ಮಾಡ್ತಾರೆ. ಇನ್ಕ್ರೀಸ್ ಮಾಡಿ ಲಾಸ್ಟಿಗೆ ನಮಗೆ ಇಷ್ಟಂತ ಒಂದು ಅಮೌಂಟ್ ಕೊಡ್ತಾರೆ. ಒಂದು ನಾವು ಹಾಕಿದ್ರೆ, ನಾವೊಂದು ದೊಡ್ಡ ಅಮೌಂಟ್ ಹಾಕಿದ್ರೆ ಅವರು ಸಹ ದೊಡ್ಡ ಅಮೌಂಟ್ ನಮಗೆ ಕೆಲವು ವರ್ಷಗಳ ನಂತರ ಅದನ್ನು ಕೊಡ್ತಾರೆ. ಅದೇ ಥರ ನಮ್ಮ ಜೀವನದಲ್ಲಿ ನಮ್ಮ ಕಾರ್ಯಭಾರವೆಲ್ಲ ಯೆಹೋವನ ಮೇಲೆ ಹಾಕಿದರೆ ಆತ ನಮ್ಮ ಉದ್ದೇಶಗಳನ್ನು ಸಫಲ ಮಾಡ್ತಾನೆ. ಯೆಹೋವನು ಒಂದನ್ನು ತಕ್ಕ ಗುರಿಯಂತೆ ಸೃಷ್ಟಿಸಿದ್ದಾನೆ, ಹೌದು, ಕೇಡಿನ ದಿನಕ್ಕಾಗಿ ಕೆಡಕರನ್ನು ಉಂಟು ಮಾಡಿದ್ದಾನೆ ಎಂಬುದಾಗಿ ಇಲ್ಲಿ ಹೇಳುವಂಥದ್ದನ್ನು ನಾವು ನೋಡೋದಕ್ಕೆ ಸಾಧ್ಯ. ಪ್ರಿಯರೇ, 2ನೇದಾಗಿ ಇಲ್ಲಿ ಬಹಳ ಇನ್ನೊಂದು ವಿಷಯ ಏನೆಂಬುದಾಗಿ ನೋಡುವಾಗ, ದೇವರು ಅಹಂಕಾರಿಗಳನ್ನ ಯೆಹೋವನಿಗೆ ಅಸಹ್ಯವಾಗಿದೆ, ಅವರಿಗೆ ದಂಡನೆ ಖಂಡಿತ. ನೋಡ್ರಿ, ಯಾರು ಅಹಂಕಾರಿಗಳಾಗಿರ್ತಾರೋ, ಅಂದ್ರೆ ನನ್ನದೇ ಎಂಬುದಾಗಿ ಯೋಚನೆ ಮಾಡಿಕೊಂಡು ನಾನೇ ಸರಿ, ನಾನೇ ಪರ್ಫೆಕ್ಟ್ ಅಂತ ಹೇಳಿ ಅಹಂಕಾರದ ಜೀವನವನ್ನು ಬಯಸ್ತಾನೋ ಅದು ಯೆಹೋವನಿಗೆ ಅಸಹ್ಯ, ಅವರಿಗೆ ದಂಡನೆ ಖಂಡಿತ. ಕೃಪಾಸತ್ಯತೆಗಳಿಂದ ಪಾಪ ನಿವಾರಣೆ, ಯೆಹೋವನ ಭಯಭಕ್ತಿಯಿಂದ ಹಾನಿ ನಿವಾರಣೆ. ಯೆಹೋವನು ಒಬ್ಬನ ನಡತೆಯನ್ನು ಮೆಚ್ಚಿದರೆ ಅವನು ಶತ್ರುಗಳನ್ನ ಮಿತ್ರರನ್ನಾಗಿ ಮಾಡುತ್ತಾನೆ. ನೋಡ್ರಿ, ಫಸ್ಟ್ ಹಾರ್ಟ್, ಹೃದಯದಲ್ಲಿ ಯೆಹೋವನನ್ನ ಸ್ವೀಕಾರ ಮಾಡಿಕೊಡ್ರಿ ಅಂತ ಹೇಳ್ತದೆ. ಇಲ್ಲಿ 2ನೇದಾಗಿ ಯಾರು ನಡತೆ, ಅಂದ್ರೆ ನಡತೆ ಮನುಷ್ಯರಿಗೆ ತಕ್ಕದ್ದಲ್ಲ, ದೇವರಿಗೆ ಮೆಚ್ಚುಗೆಯಾದದ್ದು ಏನಾದ್ರೂ ಇದ್ರೆ ಅವನ ಶತ್ರುಗಳನ್ನು ಮಿತ್ರರನ್ನಾಗಿ ಮಾಡುತ್ತಾನೆ. ಅನ್ಯಾಯದಿಂದ ಗಳಿಸಿದ ಬಹುಧನಕ್ಕಿಂತಲೂ ನ್ಯಾಯದಿಂದ ಕೂಡಿಸಿದ ಅಲ್ಪ ಧನವೇ ಲೇಸು. ಮನುಷ್ಯನು ತನ್ನ ಮನದಂತೆ ದಾರಿಯನ್ನು ಆರಿಸಿಕೊಂಡರೂ ಯೆಹೋವನೇ ಅವನಿಗೆ ಗತಿಯನ್ನು ಏರ್ಪಡಿಸುವನು. ನೋಡ್ರಿ, ಬಹಳ ಸುಂದರವಾದಂಥ ಒಂದು ಕಾರ್ಯ ಏನಂದ್ರೆ ನಮ್ಮ ನಡತೆ ಶುದ್ಧವಾಗಿರ್ಬೇಕು. ಅದು ಮನುಷ್ಯರು ಮೆಚ್ಚುವಂತ ನಡತೆ ಅಲ್ಲ, ದೇವರು ಮೆಚ್ಚುವ ನಡತೆ. ದೇವರು ಮೆಚ್ಚುವಂತ ನಡತೆ ನಮ್ಮ ಜೊತೆ ಇರುವುದಾದ್ರೆ ದೇವರು ಖಂಡಿತವಾಗಿ ನಮ್ಮ ನಡೆಸ್ತಾನೆ. ಇವತ್ತು ಬಹಳ ಜನ ನಾನಾಗ್ಲಿ ನಾವುಗಳಾಗ್ಲಿ ಡಾಂಬಿಕವಾದಂಥ ನಡತೆಯನ್ನು ತೋರಿಸೋದು, ನಮ್ಮ ಅಧಿಕಾರಿಗಳ ಮುಂದೆ ನಮ್ಮನ್ನು ನಾವು ದೊಡ್ಡದಾಗಿ ವಿವೇಚಿಸಿಕೊಳ್ಳೋದು, ದೇವರು ನೋಡುತ್ತಾನೆ ಅನ್ನುವಂಥ ಭಾವನೆಯನ್ನು ಮರೆತು ನನ್ನ ಯಜಮಾನ ನೋಡಿದರೆ ಸಾಕು, ನನ್ನ ಯಜಮಾನ ಹೊಗಳಿದರೆ ಸಾಕು,
ನನ್ನ ಯಜಮಾನನ ಕರೆಕ್ಟಾಗಿ ನೋಡ್ಕೊಂಡ್ರೆ ಸಾಕು, ನಮ್ಮ ಯಜಮಾನನನ್ನು ಹೇಗೆ ಮೆಚ್ಚಿಸ್ಬೇಕು, ಹೇಗೆಲ್ಲ ಮಾಡಿದ್ರೆ ಅವ್ರಿಗೆ ಇಷ್ಟ ಆಗುತ್ತೆ, ಹೇಗೆಲ್ಲ ಇದ್ರೆ ಅವ್ರಿಗೆ ಇಷ್ಟ ಆಗುತ್ತೆ ಅನ್ನುವಂಥ ಭಾವನೆಯನ್ನು ತುಂಬಿಕೊಂಡು ಏನೇನೋ ಅದಕ್ಕೋಸ್ಕರ ಪ್ರಯಾಸ ಪಡ್ತೇವೆ. ದೇವರ ವಾಕ್ಯ ಹೇಳ್ತದೆ, ದೇವರು ನಮ್ಮ ನಡತೆಗೆ ಮೆಚ್ಚಬೇಕು, ಮನುಷ್ಯ ಅಲ್ಲ. ಮನುಷ್ಯ ಇವತ್ತು ನಮ್ಮನ್ನ ಚೆನ್ನಾಗಿ ಉಪಯೋಗ ಮಾಡಿಕೊಂಡು ಕೊನೆಯಲ್ಲಿ ನಮ್ಮನ್ನು ಬಿಸಾಡ್ಬಿಡ್ತಾನೆ. ಆದ್ರೆ ಹೇಗೆ ಈ ಕೊಬ್ಬಿನ ಸಿಪ್ಪಿಯನ್ನ ಯಾವ ರೀತಿ ಆ ರಸ ಎಲ್ಲ ಹಿಂಡ್ಕೊಂಡು ಆಮೇಲೆ ಆ ಸಿಪ್ಪೆಯನ್ನ ಒಗೆದು ಅದನ್ನು ಎದಕ್ಕೆ ಉಪಯೋಗ ಮಾಡ್ತಾರೆ ಅಂದ್ರೆ ಸುಡುವುದಕ್ಕೆ ಉಪಯೋಗ ಮಾಡ್ತಾರೆ. ನಮ್ಮ ಮನುಷ್ಯನ ಕಲ್ಪನೆನೇ ಹಾಗೆ, ನಮ್ಮನ್ನ ಇದ್ದಾಗ ಚೆನ್ನಾಗಿ ಉಪಯೋಗ ಮಾಡಿಕೊಂಡು ಲಾಸ್ಟಿಗೆ ಆ ಕಬ್ಬಿನ ಸಿಪ್ಪಿ ಹಾಗೆ ಸುಡುವುದಕ್ಕೆ ನಮ್ಮನ್ನ ಅವ್ರು ದಬ್ಬಿ ಬಿಡ್ತಾರೆ. ಅದಕ್ಕೋಸ್ಕರ ದೇವ್ರ ವಾಕ್ಯ ಏನ್ ಹೇಳುತ್ತೆ, ದೇವರು ನಮ್ಮ ನಡತೆಯನ್ನು ಮೆಚ್ಚಬೇಕಂದ್ರೆ ನಾವು ಮಾಡುವ ಕೆಲಸಗಳು ದೇವ್ರಿಗೆ ಗೊತ್ತಿದೆ. ನಾವೆಷ್ಟು ಕರೆಕ್ಟ್ ಆಗಿದ್ದೇವೆ ಅನ್ನೋದು ದೇವ್ರಿಗೆ ಗೊತ್ತಿದೆ, ನಾವೆಷ್ಟು ಸರಿಯಾಗಿದ್ದೇವೆ ಅನ್ನೋದು ದೇವ್ರಿಗೆ ಗೊತ್ತಿದೆ. ಆ ಒಂದು ನಡತೆಯಲ್ಲಿ ನಾವು ದೇವರನ್ನ ಘನಪಡಿಸುವಾಗ ದೇವರು ನಮಗೆ ಖಂಡಿತವಾಗಿ ಆಶೀರ್ವಾದ ಮಾಡ್ತಾನೆ. 10ರಿಂದ ಕೆಲವು ವಚನಗಳನ್ನ ನಾವಿಲ್ಲಿ ನೋಡುವಂತ ಸಮಯದಲ್ಲಿ ಇಲ್ಲಿ ಬಹಳ ಸುಂದರವಾಗಿ ಕೊಡಲ್ಪಟ್ಟಿರುವಂತ ಒಂದು ವಿಷಯ ಏನೆಂಬುದಾಗಿ ನೋಡುವ ಸಮಯದಲ್ಲಿ ಇಲ್ಲಿ ನಾವು ನೋಡ್ರಿ, ಒಬ್ಬ ಮನುಷ್ಯ ನೋಡ್ರಿ, ಇಲ್ಲಿ ರಾಜನ ತುಟಿಗಳಲ್ಲಿ ದೈವಭಕ್ತಿ, ನ್ಯಾಯ ತೀರಿಸುವುದರಲ್ಲಿ ಅವನ ಬಾಯಿ ತಪ್ಪಿ ಹೋಗದು, ನ್ಯಾಯದ ತ್ರಾಸು ತಕ್ಕಡಿಗಳು ಯೆಹೋವನ ಏರ್ಪಾಡು, ಕಟ್ಟೆ ಚೀಲದ ಕಲ್ಲುಗಳೆಲ್ಲ ಆತನ ಕೈ ಕೆಲಸವೇ. ರಾಜರ ಸಿಂಹಾಸನಕ್ಕೆ ಧರ್ಮವೇ ಆಧಾರವೆಂದು ತಿಳಿದು ಅಧರ್ಮವನ್ನು ಆಚರಿಸಲು ಅಸಹ್ಯ ಪಡುವರು, ರಾಜನ ಸತ್ಯದ ತುಟಿಗಳು ಮೆಚ್ಚುವರು. ಇಲ್ಲಿ ಸತ್ಯವೇದದಲ್ಲಿ ಸಲ್ಮೋನ ಬಹಳ ಚಂದವಾಗಿ ಬರೀತಾನೆ, ರಾಜ ರಾಜ ಅಂತ ಹೇಳಿ 20ನೇ ಅಧ್ಯಾಯದಲ್ಲಿ ಬಹಳ ಸುಂದರವಾದಂತ ಒಂದು ಯೋಜನೆಯನ್ನ ದೇವರ ಕುರಿತು ಹೇಳ್ತಾನೆ. ಏನಂತಂದ್ರೆ 21ರಲ್ಲಿ ರಾಜನ ಸಂಕಲ್ಪಗಳು ಅಂತಂದ್ರೆ ಯೆಹೋವನ ಸಂಕಲ್ಪಗಳು, ಯೆಹೋವನ ಸಂಕಲ್ಪಗಳು, ರಾಜನ ಸತ್ಯದ ತುಟಿಗಳನ್ನ ಮೆಚ್ಚಬೇಕು. ದೇವರ ವಾಕ್ಯವನ್ನ ನಾವು ಸರಿಯಾದಂತ ರೀತಿಯಲ್ಲಿ ಮೆಚ್ಚುವರಾಗಿರ್ಬೇಕು. ನೋಡ್ರಿ, ನಮ್ಮ ಬಾಯಿಯನ್ನ ನಾವು ಸರಿಯಾದಂತ ರೀತಿಯಲ್ಲಿ ತಪ್ಪಿ ಹೋಗದ ಹಾಗೆ ನಾವು ಸರಿಯಾಗಿ ನಮ್ಮ ಬಾಯಿಯನ್ನ ನಾವು ಕರೆಕ್ಟ್ ಆಗಿ ಇಟ್ಕೊಳ್ಬೇಕು. ಕಳೆದ ದಿವಸದಲ್ಲಿ ಹೆನ್ರಿಯಣ್ಣವರು ಬಹಳ ಚಂದವಾಗಿ ನಾಲ್ಗೆ ವಿಷಯವಾಗಿ ನಿಮ್ಮ ಮಾತುಗಳು ಬಹಳ ಸ್ಪಷ್ಟವಾಗಿರ್ಬೇಕು. ಒಂದು ಮಾತು ಸುಡೋದು ಗೊತ್ತು, ಒಂದು ಮಾತು ಹಾಳು ಮಾಡೋದು ಗೊತ್ತು, ಒಂದು ಮಾತು ಒಳ್ಳೇದ್ ಮಾಡೋದು ಗೊತ್ತು ಅಂತ ಹೇಳಿ. ನ್ಯಾಯ ತೀರಿಸುವುದರಲ್ಲಿ ಅವನ ಬಾಯಿ ತಪ್ಪು ಹೋಗೋದು, ಯೆಹೋವನ ಬಾಯಿ ತಪ್ಪಿ ಹೋಗೋದಿಲ್ಲ. ರಾಜನ ತುಟಿಗಳಲ್ಲಿ ಸತ್ಯ ಇದೆ ಅಂದ್ರೆ ದೇವರು ಸತ್ಯವಂತನು, ಆತನ ಬಾಯಿ ಆತನ ತುಟಿಗಳು ಅಷ್ಟು ಚಂದವಾಗಿವೆ. ಈ ಲೋಕವನ್ನೇ ತನ್ನ ತುಟಿಗಳಿಂದ ತನ್ನ ಬಾಯಿಯಿಂದ ಆತನು ತನ್ನ ಕೈ ಕೆಲಸವನ್ನಾಗಿ ಮಾಡ್ಕೊಂಡಿದ್ದಾನೆ. ಅದಕ್ಕೋಸ್ಕರ ಇಲ್ಲಿ ದೇವರ ವಾಕ್ಯ ಏನ್ ಹೇಳುತ್ತಂತಂದ್ರೆ, ನಾವು ನಮ್ಮ ಬಾಯಿಗಳನ್ನ ಸುಂದರವಾಗಿ ದೇವರಿಗೆ ಅರ್ಪಿಸುವುದು ಬಹಳ ಶ್ರೇಷ್ಠವಾಗಿದೆ. ಮೊದಲನೇದಾಗಿ ನಿಮ್ಮ ಹೃದಯವನ್ನು ದೇವರಿಗೆ ಅರ್ಪಿಸಿರಿ, ಎರಡನೇದಾಗಿ ನಿಮ್ಮ ನಡತೆಯನ್ನ ನೀವು ದೇವರಿಗೆ ಅರ್ಪಿಸಿರಿ, ಮೂರನೇದಾಗಿ ಯೆಹೋವನು ಸತ್ಯವಂತನು. ನಿಮ್ಮ ತುಟಿ ಬಾಯಿಗಳನ್ನ, ಆತನ ತುಟಿ ಬಾಯಿಗಳು ಹೇಗೆ ನಮ್ಮನ್ನ ಬದುಕುವಂತೆ ಮಾಡುತ್ತವೋ ನಮ್ಮ ಮಾತುಗಳು ಸಹ ಮತ್ತೊಬ್ಬರನ್ನ ಬದುಕುವ ಮಾರ್ಗವಾಗಿ ಕಾಣಬೇಕೆಂಬುದಾಗಿ ಇಲ್ಲಿ ಸತ್ಯವೇದ ಹೇಳುವಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ. 18ರಿಂದ ಮತ್ತೆ ಕೆಲವು ವಚನಗಳನ್ನ ನಾವು ನೋಡುವಾಗ ಇಲ್ಲಿ ಏನೆಂಬುದಾಗಿ ನೋಡುವ ಮತ್ತು ತಿರುಗಿ ಮಾತಿನ ಕುರಿತು ಬಹಳ ಸುಂದರವಾಗಿ ಇಲ್ಲಿ ಹೇಳಲ್ಪಡ್ತದೆ. ಏನೆಂಬುದಾಗಿ ನೋಡುವ ಸಮಯದಲ್ಲಿ, ಗರ್ವದಿಂದ ಭಂಗ, ಹುಬ್ಬಿದಿಂದ ದಬ್ಬು, ಸೊಕ್ಕಿನವರ ಸಂಗಡ ಸ್ವರೆಯನ್ನ ಹಂಚಿಕೊಳ್ಳುವುದಕ್ಕಿಂತ ದೀನರ ಸಂಗಡ ದೈನಂದಿದಿರುವುದೇ ವಾಸಿ. ದೇವರ ವಾಕ್ಯವನ್ನು ಸ್ಮರಿಸುವನು ಸುಕ್ಷೇಮವನ್ನ ಪಡೆಯುವನು, ಯೆಹೋವನಲ್ಲಿ ಭರವಸವಿಡುವನು ಭಾಗ್ಯವಂತನು. ಜ್ಞಾನ ಹೃದಯರಿಗೆ ಜಾಣರೆಂದು ಬಿರುದು ಬರುವುದು, ಸವಿ ತುಟಿಗಳಿಂದ ಉಪದೇಶಕ್ಕೆ ಶಕ್ತಿ ಹೆಚ್ಚುವುದು. ವಿವೇಕವೇ ಜೀವದ ಬುಗ್ಗೆ, ಮೂರ್ಖನಿಗೆ ಮೂರ್ಖತನವೇ ದಂಡನೆ. ಜ್ಞಾನಿಯ ಹೃದಯ ಅವನ ಬಾಯಿಗೆ ಜಾಣತನವನ್ನು, ಅವನ ತುಟಿಗಳಿಗೆ ಉಪದೇಶದ ಶಕ್ತಿಯನ್ನು ಹೆಚ್ಚಿಸುವುದು. ಸವಿ ನುಡಿಯು ಜೇನುಗೂಡು ಅಂತ ಇಲ್ಲಿ ಹೇಳ್ತದೆ. ಮತ್ತೆ ತಿರುಗಿ ಅದೇ ಕೆಳಗಡೆ ಹೇಳ್ತದೆ, ಅದು ಆತ್ಮಕ್ಕೆ ಸಿಹಿ, ಎಲಬಿಗೆ ಕ್ಷೇಮ ಅಂತ. ಸವಿ ನುಡಿ, ನಮ್ಮ ನುಡಿಗಳು ಬದಲಾಗಿ ಯೆಹೋವನು ಸತ್ಯವಾದ ಮಾತುಗಳಿಂದ ನಮ್ಮನ್ನ ಉಂಟು ಮಾಡಿದ್ದಾನೆ. ಇಲ್ಲಿ ಮತ್ತೆ ತಿರುಗಿ ಹೇಳ್ತದೆ, ನಿಮ್ಮ ಸವಿ ನುಡಿ ಅಂದ್ರೆ ನಮ್ಮ ಮಾತುಗಳು ಮತ್ತೊಬ್ಬರನ್ನ
ಮತ್ತೊಬ್ಬರಿಗೆ ಜೀವವನ್ನ ಕೊಡುವಂತ ಬುಗೆಯಾಗಿರ್ಬೇಕು. ನಮ್ಮ ವಿವೇಕ, ನಮ್ಮ ದೇವರು ಕೊಟ್ಟ ಜ್ಞಾನ, ದೇವರು ಕೊಟ್ಟ ಜಾಣತನ, ದೇವರು ಕೊಟ್ಟ ಶಕ್ತಿ, ಅದು ಮತ್ತೊಬ್ಬರಿಗೆ ಜೇನುಗೂಡಾಗಿರ್ಬೇಕು. ಪಾಪ ಜೇನುಗಳೆಲ್ಲ ತುಪ್ಪವನ್ನ ಸಂಗ್ರಹಿಸಿಡ್ತದೆ. ಆದ್ರೆ ಆ ತುಪ್ಪವನ್ನ ಬೇರೆ ಮಾನವನ ಅದನ್ನು ತೆಗೆದುಕೊಂಡಾಗ ಆ ಜೇನುಗಳು ಮತ್ತೆ ಪ್ರಯಾಸ ಪಡ್ತವೆ. ಅಂದ್ರೆ ತಿರುಗಿ ಜೇನುಗೂಡು ಕಟ್ಟುವುದಕ್ಕೆ ಅವು ಇಷ್ಟಪಡ್ತವೆ. ಯಾಕಂದ್ರೆ ಅದರ ವೃತ್ತಿ, ಅದರ ಕೆಲಸ, ಅದರಿಂದಲೇ ಬದುಕೋದು. ಅದು ಇಲ್ಲ ಅಂದ್ರೆ ಅದು ಬದುಕೋದಕ್ಕೆ ಆಗೋದಿಲ್ಲ, ಅದನ್ನ ಬಿಟ್ಟು ಕೊಡುವುದಿಲ್ಲ. ಮನುಷ್ಯ ಬಂದು ಅದನ್ನ ಎಷ್ಟು ಸಾರಿ ಕೆಡಿಸಿದ್ರು ಆ ಜೇನುನ ಮತ್ತೊಂದು ಸಾರಿ ಹೋಗಿ ಜೇನುಗೂಡನ್ನ ಕಟ್ತದೆ. ಅಂದ್ರೆ ನಮ್ಮ ನುಡಿಗಳು ಮತ್ತೊಬ್ಬರನ್ನ ಕಟ್ಟುವ ಗೂಡುಗಳಾಗಿರ್ಬೇಕು, ಮತ್ತೊಬ್ಬರ ಮನಸ್ಸುಗಳನ್ನ ಕಟ್ಟುವ ಗೂಡುಗಳಾಗಿರ್ಬೇಕು, ಮತ್ತೊಬ್ಬರನ್ನ ಸಾಯಿಸುವ, ಮತ್ತೊಬ್ಬರನ್ನ ನೋವಿಗೆ ಒಳಪಡಿಸುವಂತ ನುಡಿಗಳು ನಮ್ಮದಾಗಿರ್ಬಾರ್ದು. ನಮ್ಮ ಸವಿ ನುಡಿ ಯೆಹೋವನ ಜೇನುಗೂಡು ಎಂಬುದಾಗಿ ಹೇಳ್ತದೆ. ನೋಡ್ರಿ, ಯಾರ ಮನಸ್ಸಿನಲ್ಲಿ ಸವಿ ನುಡಿ ಇರ್ತದೋ ಅಥವಾ ಸವಿಯಾದಂತ ಸಿಹಿಯಾದಂತ ಜೀವನ ಇರ್ತದೋ ಅದು ಆತ್ಮಕ್ಕೆ ಸಿಹಿ ಕೊಡ್ತದೆ, ಎಲಬಿಗೆ ಕ್ಷೇಮವನ್ನ ಕೊಡ್ತದೆ. ನೋಡ್ರಿ, ನಮಗೆ ಆರೋಗ್ಯ ಎದರಿಂದ ಉಂಟಾಗ್ತದೆ ಅಂತಂದು ಹೇಳ್ತದೆ ಬೈಬಲ್. ಅಂತಂದ್ರೆ ನಾವು ನಮ್ಮ ಮಾತುಗಳು ಸರಿಯಾಗಿ ಇದ್ರೆ ಅದು ಮತ್ತೊಬ್ಬರಿಗೆ ಕ್ಷೇಮವನ್ನ, ನಮಗೂ ಸಹ ಕ್ಷೇಮವನ್ನ ಅದು ಒದಗಿಸಿಕೊಡ್ತದೆ. ಆದ್ರಿಂದ ಸವಿ ನುಡಿಯುವವರಾಗಿರ್ಬೇಕು. ಒಂದು ಜೇನುಗೂಡಿನ ಹಾಗೆ ಪುನಃ ನಮ್ಮ ತುಟಿಗಳ ಮಾತುಗಳು, ಇಲ್ಲಿ ನೋಡ್ರಿ, ಸವಿ ತುಟಿಯಿಂದ ಉಪದೇಶ ಶಕ್ತಿ ಹೆಚ್ಚುವುದು ಅಂತ ಹೇಳ್ತಾರೆ. ಆದ್ರಿಂದ ನಮ್ಮ ಜ್ಞಾನವಾಗಿ ಈ ಲೋಕದಲ್ಲಿ ಮಾತುಗಳನ್ನ ಆಡುವಾಗ ನಮ್ಮ ಸವಿ ತುಟಿಗಳು ಉಪದೇಶವನ್ನ ಮಾರ್ಗವನ್ನಾಗಿ ಮಾಡಿಕೊಡ್ಬೇಕೆಂಬುದಾಗಿ ಇಲ್ಲಿ ಹೇಳ್ತದೆ ಪ್ರಿಯರೇ. 25ರಿಂದ ಮತ್ತು ಕೊನೆಯದಾಗಿ ನೋಡುವ ಸಮಯದಲ್ಲಿ 33 ವಚನವನ್ನ ನಾವು ಧ್ಯಾನ ಮಾಡಿ ನೋಡುವಾಗ ಇಲ್ಲಿ ಒಂದು ಸುಂದರವಾದಂತ ಒಂದು ಸಂಗತಿ ಇಲ್ಲಿ ಕೊಡಲ್ಪಟ್ಟಿತಾ ಇರುವುದನ್ನ ನಾವು ನೋಡೋದಕ್ಕೆ ಸಾಕು. ಬೇರೆ ಮನುಷ್ಯನ ದೃಷ್ಟಿಗೆ ಸರಳವಾಗಿ ತೋರುವ ಒಂದು ದಾರಿ ಉಂಟು, ಕಟ್ಟ ಕಡೆಗೆ ಅದು ಮರಣ ಮಾರ್ಗವೇ. ದುಡಿಯುವನಿಗೆ ಅವನ ಹೊಟ್ಟೆಯೇ ದುಡಿಯುವುದು, ಅವನನ್ನ ದುಡಿಯಲಿಕ್ಕೆ ಅವನ ಬಾಯಿಯೇ ಒತ್ತಾಯ ಮಾಡುವುದು. ನೀಚನು ಕೇಡೆಂಬ ಕುಣಿಯಲ್ಲಿ ತೋಡುತ್ತಾನೆ, ಅವನ ತುಟಿಗಳಲ್ಲಿ ಬೆಂಕಿ ಇರ್ತದೆ. ತುಂಟನು ಜಗಳವನ್ನು ಬಿತ್ತುತ್ತಾನೆ, ಚಾಡುಗೋರನು ಮಿತ್ರನನ್ನು ಅಗಲಿಸುತ್ತಾನೆ, ಬಲಾತ್ಕಾರಿ ನೆರೆಯವರನ್ನ ಮರಳುಗೊಳಿಸ್ತಾನೆ. ದುರ್ಮಾರ್ಗಕ್ಕೆ ಎಳೆಯುವವನು ಕಣ್ಣನ್ನು ಮುಚ್ಚಿಕೊಳ್ಳುವನು, ಕುಯುಕ್ತಿಗಳನ್ನು ಕಲ್ಪಿಸುವನು, ತುಟಿಯನ್ನ ಮಂಡಿಸಿಕೊಳ್ಳುವವನು ಕೇಡನ್ನ ಸಾಧಿಸುವನು. ನೆರೆಗೂದಲೇ ಸುಂದರ ಕಿರೀಟವು, ಅದು ಧರ್ಮ ಮಾರ್ಗದಲ್ಲಿ ದೊರಕುವುದು. ದೀರ್ಘಶಾಂತನು ಸೂರ್ಯನಿಗಿಂತ ಶ್ರೇಷ್ಠ, ತನ್ನನ್ನು ಆಳುವನ ಪಟ್ಟಣವನ್ನ ಗೆಲ್ಲುವನಿಗಿಂತ ಬಲಿಷ್ಠ. ಉಡಿಯಲ್ಲಿ ಚೀಟು ಹಾಕಬಹುದು, ಅದರ ತೀರ್ಪು ಯೆಹೋವನದೇ. ಇಲ್ಲಿ ನೋಡ್ರಿ, ಒಂದು ವಿಷಯವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಮಾನವನು ತನ್ನ ಜೀವನದಲ್ಲಿ ಏನೇ ಮಾಡಿದರೂ ತೀರ್ಪು ಯೆಹೋವನಿಂದಲೇ. ಅವನು ಹೆಂಗೇ ಇದ್ರು, ಅವನು ಈ ಲೋಕದಲ್ಲಿ ಏನೇನ ಅದನ್ನ ಮಾಡ್ತಾನೋ ಅವನ ಜೀವನದಲ್ಲಿ ಅದು ಏನಾಗ್ತದೆ ಎಂಬುದಾಗಿ ನೋಡುವ ಸಮಯದಲ್ಲಿ ಯೆಹೋವನದೇ, ತೀರ್ಪು ಯೆಹೋವನದೇ. ನಾವು ಈ ಲೋಕದಲ್ಲಿ ಯಾರು ಅಸಭ್ಯವಾಗಿ ನಡೆದುಕೊಳ್ತಾರೋ, ಅಂದ್ರೆ ಯಾರು ಕೆಟ್ಟದನ್ನ ತೋಡ್ತಾರೋ, ಬೆಂಕಿಯನ್ನ ಹರಡಿಸ್ತಾರೋ, ಏನನ್ನು ಜಗಳವನ್ನ ಬಿತ್ತುತ್ತಾರೋ, ಮತ್ತೊಬ್ಬರನ್ನ ಯಾರು ಅಗಲಿಸ್ತಾರೋ, ಮರಳುಗೊಳಿಸ್ತಾರೋ, ಅವರ ಕೆಲಸಗಳಿಗೆಲ್ಲ ಯೆಹೋವನ ತೀರ್ಪು ಬರ್ತದೆ. ಆದ್ರಿಂದ ಇಲ್ಲಿ ಭಕ್ತನಾದಂತ ಸಲ್ಮೋನನು ಹೇಳೋದೇನೆಂದ್ರೆ, ನಿನ್ನ ಹೃದಯವನ್ನ, ನಿನ್ನ ನಡತೆಯನ್ನ, ನಿನ್ನ ದೇವರನ್ನ ಮತ್ತು ವಿಶೇಷವಾಗಿ ನಿನ್ನ ಸವಿ ತುಟಿಗಳನ್ನ ಮತ್ತೊಬ್ಬರಿಗೆ ಹಂಚಿ ಜ್ಞಾನವನ್ನ ಪಡೆದು. ನಾನು ಹೃದಯವನ್ನ ಮೆಚ್ತೇನೆ, ನಿನ್ನ ನಡತೆಯನ್ನು ಮೆಚ್ತೇನೆ, ನಿನ್ನ ಬಾಯಿಯ ಮಾತುಗಳು ಮತ್ತೊಬ್ಬರ ಉಪದೇಶಕ್ಕೆ ಕಾರಣವಾಗಿರ್ಲಿ ಅಂತ ಹೇಳಿ. ಆದ್ರೆ ನೀನು ಒಂದು ಯೋಚನೆ ಮಾಡು, ಈ ಲೋಕದಲ್ಲಿ ಯಾರು ಕೆಟ್ಟದಾಗಿರ್ತಾರೋ ಅವರಿಗೆಲ್ಲ ನಾನು ಮರಣ ಮಾರ್ಗವನ್ನ ರೂಪಿಸಿಕೊಡ್ತೇನೆ, ಮರಣದ ವ್ಯಥೆಯನ್ನ ಅವರಿಗೆ ಉಂಟು ಮಾಡ್ತೇನೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದನ್ನ ನಾವು ನೋಡೋದಕ್ಕೆ ಸಾಕು. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವರ ಆರಿಸಿಕೊಂಡಂತ ದೇವ ಜನಾಂಗದವರೇ, ನಮ್ಮ ಜೀವನದಲ್ಲಿ ಮೊದಲನೇದಾಗಿ ನಮ್ಮ ಹೃದಯವನ್ನ ದೇವರಿಗೆ ಅರ್ಪಿಸೋಣ. ಎರಡನೇದಾಗಿ ಮನುಷ್ಯನಿಗೆ ನಮ್ಮ ನಡತೆಯನ್ನು ಕೊಡದೆ ದೇವರಿಗೆ ನಮ್ಮ ನಡತೆಯನ್ನು ಕೊಡೋಣ. ಮೂರನೇದಾಗಿ ನಮ್ಮ ತುಟಿಗಳು ಯೆಹೋವನ ತುಟಿಗಳು ಸತ್ಯವು ಎಂಬುದಾಗಿ ನಂಬಿರಿ ಯಥಾರ್ಥವಾದಿಯನ್ನು ಪ್ರೀತಿಸುವವರಾಗಿರೋಣ. ಮತ್ತೆ ತಿರುಗಿ ನಮ್ಮ ಜೀವನದಲ್ಲಿ
ಈ ಲೋಕದಲ್ಲಿ ಯಾರು ಏನೇ ಮಾಡಿದ್ರು ದೇವರು ಅವುಗಳಿಗೆ ಏನ್ ಮಾಡ್ತಾನಂದ್ರೆ ತೀರ್ಪನ್ನು ಕೊಡ್ತಾನೆ. ನಾವು ತೀರ್ಪು ಮಾಡೋದು ಬೇಡ, ಇವ್ರು ಕೆಟ್ಟವರು, ಇವ್ರು ಒಳ್ಳೆಯವರು, ಇವ್ರು ಕೆಟ್ಟವರು, ಇವ್ರು ಹಿಂಗ್ ಮಾಡ್ತಾರೆ ಹಂಗ್ ಮಾಡ್ತಾರೆ ಅನ್ನುವಂಥ ತೀರ್ಪು ನಮಗೆ ಬೇಡ. ಅದು ಯೆಹೋವನಿಗೆ ಬಿಡೋಣ. ಅದು ಮಾತ್ರವಲ್ಲದೆ ನಮ್ಮ ಸವಿ ನುಡಿಯು ಜೇನುಗೂಡಾಗಿದೆ, ಅದು ಆತ್ಮಕ್ಕೆ ಸಿಹಿ, ಎಲ್ಲರಿಗೆ ಕ್ಷೇಮವನ್ನ ಉಂಟು ಮಾಡುವ ಶಕ್ತಿಯನ್ನ ನಾವು ತುಂಬಿಸಿಕೊಂಡು ಜೀವಿಸುವಾಗ ದೇವರು ಖಂಡಿತವಾಗಿ ನಮ್ಮ ಜೀವನದಲ್ಲಿ ಅನೇಕ ಆಶೀರ್ವಾದಗಳನ್ನ ಉಂಟು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಪ್ರಿಯರೇ. ಆದ್ರಿಂದ ಒಂದು ಮಾತು ಏನಂದ್ರೆ, ಯೆಹೋವನಲ್ಲಿ ಭರವಸೆ ಬಿಡುವನು ಭಾಗ್ಯವಂತನು. ಹೃದಯದಿಂದ, ನಡತೆಯಿಂದ, ಸವಿನುಡಿಯಿಂದ ಯೆಹೋವನನ್ನ ಆರಾಧಿಸೋಣ. ದೇವರು ಮೆಚ್ಚುವ ಆರಾಧಕರಾಗಿ, ದೇವರು ಮೆಚ್ಚುವ ವಿಶ್ವಾಸಿಗಳಾಗಿ, ವಿಶೇಷವಾಗಿ ಆತನ ಮೇಲೆ ನಮ್ಮ ಶರೀರ, ಆತ್ಮ, ಪ್ರಾಣವು ಭರವಸೆವಿಟ್ಟು ಭಾಗ್ಯವಂತದಾಗಿ ಕಾಣಲ್ಪಡ್ಲಿಕ್ಕಾಗುವಂತೆ ದೇವರು ತಾನೇ ವಾಕ್ಯಗಳನ್ನ ಆಶೀರ್ವದಿಸಲಿ. ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ. ಪ್ರೀತಿ ಸ್ವರೂಪನಾದಂಥ ಪ್ರೀತಿಯುಳ್ಳ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಈ ಜ್ಞಾನೋಕ್ತಿಗಳ ಪುಸ್ತಕ 16ನೇ ಅಧ್ಯಾಯದಲ್ಲಿ ನಾವು ಕಲಿತುಕೊಂಡ ಹಾಗೆ ನಮ್ಮ ಹೃದಯವನ್ನ, ನಮ್ಮ ನಡತೆಯನ್ನ, ನಮ್ಮ ತುಟಿಗಳನ್ನ, ಸವಿನುಡಿಯ ತುಟಿಗಳನ್ನ, ಮತ್ತು ವಿಶೇಷವಾಗಿ ಸ್ವಾಮಿ, ಈ ಲೋಕದಲ್ಲಿ ಯಾರಿಗೂ ಯಾವತ್ತೂ ನಾವು ತೀರ್ಪು ಮಾಡದೆ ಜೀವನದಲ್ಲಿ ಬರುವ ಎಲ್ಲಾ ಒಂದು ವಿಷಯಗಳನ್ನ ಪ್ರೀತಿಯಿಂದ ಅವುಗಳನ್ನು ಗೆಲ್ಲುವಂತೆ ನೀವು ನಮಗೆ ಸಹಾಯ ಮಾಡಿ ದೇವರೇ. ನಿನ್ನ ವಾಕ್ಯ ಹೇಳುತ್ತೆ, ಯಾರು ಯೆಹೋವನಲ್ಲಿ ಭರವಸೆ ಬಿಡ್ತಾರೋ ಅವರಿಗೆ ಅನೇಕ ವ್ಯತೆ ಉಂಟಾಗುತ್ತೆ ಎಂಬುದಾಗಿ. ದೇವರೇ, ನಾವು ನಿಮ್ಮಲ್ಲಿ ಭರವಸೆ ಬಿಡ್ತೇವೆ. ಎಂಥ ವ್ಯತೆಗಳು, ಎಂಥ ಶೋಧನೆಗಳು ನಮಗೆ ಬಂದಾಗಲೂ ಅದನ್ನು ತಪ್ಪಿಸಿಕೊಳ್ಳುವ ಮಾರ್ಗವನ್ನ ನೀವು ನಮಗೆ ಶ್ರೇಷ್ಠವಾಗಿ ಒದಗಿಸಿಕೊಟ್ಟು, ವಿಶೇಷವಾಗಿ ನಮ್ಮ ಕಲ್ವಾರಿ ಚಾಪಲ್ ಸಂಸ್ಥೆಗಾಗಿ, ಸಂಸ್ಥೆ ಮುಖ್ಯಸ್ಥರಾದಂಥ ಅಂಕಲ್ ಅವರಿಗಾಗಿ, ವಿಶೇಷವಾಗಿ ಈಗಿನ ದಿನದಲ್ಲಿ ಆ ಸೇವೆಗೆ ಸಪೋರ್ಟ್ ಆಗಿರುವಂಥ ಇಂಗ್ಲೆಂಡ್ನವರಿಗಾಗಿ, ಮತ್ತು ಇನ್ನಿತರ ಎಲ್ಲಾ ಅವರ ಕುಟುಂಬ ಅಂಗದವರಿಗಾಗಿ, ಮತ್ತು ಹಾಸ್ಟೆಲ್ಸ್ ಮಕ್ಕಳಿಗಾಗಿ, ಮತ್ತೆ ಮುಂಬರುವಂತ ಎಲ್ಲಾ ದಿನಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಸ್ವಾಮಿ, ನೀವು ನಮ್ಮನ್ನು ಕೈ ಹಿಡಿದು ಕಾಪಾಡಿ ನಡೆಸ್ರಿ. ವಿಶೇಷವಾಗಿ ಜೂಮ್ ಆಪ್ ಅಲ್ಲಿ ಅಟೆಂಡ್ ಆಗಿರುವಂತ ಪ್ರತಿಯೊಬ್ಬೊಬ್ಬರನ್ನ ನೀನು ಆಶೀರ್ವಾದ ಮಾಡು. ಬೆಳಗಿನ ಸಮಯದಲ್ಲೇ ನಿನ್ನನ್ನು ನೋಡುವ ಭಾಗ್ಯವನ್ನು ಅವರಿಗೆ ಕೊಟ್ಟಿದ್ದಿ. ಆ ಭಾಗ್ಯವನ್ನು ನೆನೆಸುತ್ತಾ ನಿನಗೆ ಕೃತಜ್ಞತರಾಗಿ ಕಾಣಲ್ಪಡ್ಲಿಕ್ಕಾಗುವಂತೆ ನೀವು ನಮ್ಮನ್ನು ಆಶೀರ್ವದಿಸಿ ನಡೆಸಬೇಕಾಗಿ, ಎಲ್ಲಾ ಒಳ್ಳೆ ದಾನಗಳ ಮೂಲಕ ನೀನಾಗಿದ್ದುಕೊಂಡು ಕೈ ಹಿಡಿದು ನಡೆಸಿ ಬಲಪಡಿಸಿ ಆಶೀರ್ವದಿಸಬೇಕಾಗಿ ನಮ್ಮ ಪ್ರಭು, ರಕ್ಷಕನೂ ಒಡೆಯನೂ ಆದ ಯೇಸುವಿನ ಅತಿ ಪರಿಶುದ್ಧ ಪವಿತ್ರವುಳ್ಳ ನಾಮದಲ್ಲಿ ಕೇಳುತ್ತೇವೆ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಆಮೆನ್.